ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಒಬ್ಬ ಕ್ರಿಮಿನಲ್. ಇವತ್ತು ಕ್ರಿಮಿನಲ್ಲನ್ನು ರಾಜಕೀಯ ಮಾಡ್ತಾ ಇದ್ದಾನೆ. ಒಳ್ಳೆಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಇಂಥ ಕ್ರಿಮಿನಲ್ ಒಂದು ಸಂವಿಧಾನಕ್ಕೆ ಅವಮಾನ, ಅವಹೇಳನಕಾರಿ ಭಾಷಣ ಮಾಡಿದ್ದನ್ನು ಇಲ್ಲಿವರೆಗೂ ಪ್ರಜೆಗಳ ಮುಂದೆ ಕ್ಷಮೆ ಕೇಳದೇ ಇದ್ದಾಗ ವಿರೋಧ ಪಕ್ಷಗಳವರೆಗೆ ತನ್ನ ಪಕ್ಷದವರಿಗೂ ಕ್ಷಮೆ ಕೇಳಿದರೆ ಇವ್ರಿಗೆ ಗಂಟು ಏನು ಹೋಗ್ತಿತ್ತು. ಅದಕ್ಕೋಸ್ಕರ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಗುಂಡಾ ಕಾಯ್ದೆ ಹಾಕಿ 1 ವರ್ಷ ಯಾವುದೂ ಬೇಲ್ ಸಿಗದಂಗೆ ಆದೇಶ ಮಾಡಿಕೊಡೋಂಥ ವ್ಯವಸ್ಥೆ ಆಗಬೇಕು. ಇಂಥ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಲ್ಲೇ ಮಟ್ಟ ಹಾಕಂದಾರ. ಮುಳ್ಳಿನಿಂದನೇ ತೆಗಿಯಂದಾರ. ನಾವು ಕಾನೂನು ಗೊತ್ತಿಲ್ಲದವರೆಲ್ಲ ಮುಳ್ಳಿನಿಂದನೇ ತೆಗಿಸ್ತೇವೆ. ಕಾನೂನು ಗೊತ್ತಿದ್ದವರು ಕಾನೂನಿನಿಂದ ಮಟ್ಟ ಹಾಕಿಸೋಂಥ ವ್ಯವಸ್ಥೆ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರದ ಅಮಿತ್ ಶಾಗೆ. ಯಾಕೆ ನೀ ದೇವ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಹೇಳನಕಾರಿ ಮಾತಾಡಿ ಕ್ಷಮೆ ಕೇಳಿಲ್ಲ ಅಂದ್ರೆ ಅಂಬೇಡ್ಕರ್ಗೆ ನಿನಗೆ ಎಷ್ಟು ವ್ಯಾಲ್ಯೂಯೇಷನ್ ಇದೆ? ಏನು ಮಾಡ್ತಾ ಇದ್ದಿ ಅಮಿತ್ ಶಾ? 5 ವರ್ಷ ಆಟ ಆಡೋಂಥವನು ಭ್ರಷ್ಟಾಚಾರದೊಳಗನ ಧರ್ಮಕ್ಕೆ ಬೆಂಕಿ ಹಚ್ಚಿಟ್ಕೊಂತನ ಕೇಂದ್ರದಿಂದ ಹಿಡಿದು ಎಲ್ಲ ರಾಜ್ಯಗಳವರೆಗೂ ಇವತ್ತು ನೀನು ಭ್ರಷ್ಟಾಚಾರದೊಳಗಡೆ ಇವತ್ತು 100ಕ್ಕೆ 90ರಷ್ಟು ಇವತ್ತು ಕಾನೂನು ಜ್ಞಾನನ ಅಳಕಿಸಿ ಧರ್ಮದ ಜ್ಞಾನ ಬೆಳಕಿ ತರೋಂಥ ವ್ಯವಸ್ಥೆ ಹೊಂಟಿದೆಯಾ? ಸಂವಿಧಾನಕ್ಕೆ ಬರೀ ಹಿಂಗೆ ಟಚ್ ಮಾಡೋಕ್ಕೆ ಹೋದ್ರೆ ನಿನ್ನಂಥ 1000 ಮಂದಿ ಅಮಿತ್ ಶಾ ಅಂತವ್ರು, 1000 ಮಂದಿ ಮೋದಿ ಅಂತವ್ರು ಬಂದ್ರೂ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಸಂವಿಧಾನನ. ಇದು ಮೊದಲು ಅರ್ಥ ಮಾಡ್ಕೋಬೇಕು. ಯಾರು ಸಂವಿಧಾನ ಪಾಲಕರಿದ್ದಾರೆ ಭಾರತ ದೇಶದಲ್ಲಿ, ಭಾರತೀಯರು, ಅವರು ಇಂಥವ ಒಂದು ಅವಹೇಳನಕಾರಿ ಇತಿಹಾಸ ಹೇಳಿಕೆ ಕೊಟ್ಟಿದ್ದನ್ನು ಕ್ಷಮೆ ಕೇಳಿಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಒಳಗೆ ಹಾಕ್ಬೇಕು. ಯಾಕೆ? ಅಮಾಯಕರಿಗೆ ಒಂದು ನ್ಯಾಯ. ಇಂಥ ಕಾನೂನು ಬಲ್ಲವರು, ಜ್ಞಾನ ಇದ್ದವರು, ಇವತ್ತು ನಮ್ಗೆ ಅರಿವು ಮೂಡಿಸೋಂಥವ್ರು, ಅಂಥ ಗೃಹ ಮಂತ್ರಿ ಸ್ಥಾನದಲ್ಲಿದ್ದವರು, ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋ ದೇವರಿಗೆ ಅವ್ರಿಗೆ ಮಾತಾಡೋಕ್ಕೆ ಬರುತ್ತೆ. ಮಾತಾಡಲಿಲ್ಲ ದೇವ್ರಿಗೆ ನೀನು ಇತಿಹಾಸ ಕೊಡು, ಮಾತಾಡೋ ದೇವ್ರಿಗೆ ಇತಿಹಾಸ ಕೊಡು. ನಾವು ಧರ್ಮನ ಪಾಲಿಸ್ಬೇಕು, ಸಂವಿಧಾನನ ಪಾಲಿಸ್ಬೇಕು. ಇವು 2 ಆಯ್ಕೆ ಆದಂಥ ಕಾನೂನುಗಳಿವು. ಇದನ್ನು ಮರಿದಂಗೆ ಅದೇ ಥರ ಕರ್ನಾಟಕದಾಗ ಒಬ್ಬ ದರಿದ್ರ BJP MLC ಆದಂಥ CT ರವಿ, ಉತ್ತರ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ ಕುಲದ ಒಬ್ಬ ಮಹಿಳೆ, ಅದು ಶಾಸಕಿಗೆ ಅಂಥ ತಾಯಿಗೆ ಅವಹೇಳನಕಾರಿ ಮಾತಾಡಿಲ್ಲ, ನಾನು ಬೈದಿಲ್ಲ ಅಂತಂದು ಯಾವ ಆಧಾರಗಳನ್ನ ನಾಶಪಡಿಸಿ ಅಲ್ಲಿ ಅಂಥ ಸಂದರ್ಭದಲ್ಲಿ ಇಂಥ ಮಹಿಳೆಗೆ ಮೇಲೆ ದೌರ್ಜನ್ಯ ಎಸಗಿದಾನಲ್ಲ, ಅವಾಚ್ಯ ಶಬ್ದಗಳನ್ನು ಬಳಸಿ ಮತ್ತು ನಮಗೆ ಕಾನೂನು ಚೂತೆ, ನಮ್ಮನ್ನ ಎಲ್ಲರನ್ನೂ ಚೂತೆ ಮಾಡೋಕೆ ಹೊಂಟಾನಲ್ಲ ಇಂಥ CT ರವಿ, R ಅಶೋಕ್ನಂಥವ್ರನ್ನ, ಇಂಥ ವಿಜೇಂದ್ರನಂಥವ್ರನ್ನ ಹೊರಗೆ ಹಾಕಿ. ಇವರಿಗೆಲ್ಲ ಶಾಸನದ ನೀತಿ ನಿಯಮಗಳು ಗೊತ್ತಿದೆಯಾ? ಹ್ಯಾಡ್ ದಿ ಕ್ರೈಮ್. ನಿಮ್ಗೆ ತಾಕತ್ತಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ. ನಿಮಗೆ ಎಲ್ಲ ಹಗರಣಗಳಿಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಿ ಸಾರ್ವಜನಿಕರ ಮುಂದೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಿಮ್ಮಿಂದ ಎಷ್ಟು ಪ್ರಜೆಗಳಿಗೆ ಹಕ್ಕಿಗೆ ಧಕ್ಕೆ ಆಗ್ತಾಯಿದೆ. ಇದೇ CT ರವಿ ಹಿಂದೆ ಎಂತಿಂಥ ಹೇಳಿಕೆಗಳು ಕೊಟ್ಟಿದ್ದಾನ ಮಗಾವ. ಏನು ದೊಡ್ಡ ದೇವ್ರ ನೀನು? ಅಂಥ ಚಿಕ್ಕಮಗಳೂರು ಇತಿಹಾಸ ಹೊರನಾಡು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದೆ, ಇಂಥ ಇತಿಹಾಸದ ಹೊಂದಿದಂಥ ಭವ ಬುಡನಗಿರಿ, ಅಂಥ ಒಂದು ಇತಿಹಾಸದ ಜಾಗದಲ್ಲಿ ಹಿಂದೂ ಮುಸ್ಲಿಮ್ಗೆ ಬೆಂಕಿ ಹಚ್ಚಿಟ್ಟಂಥ 420 ನನ್ನ ಮಗ. ಇಂಥವ್ರಿಗೆಲ್ಲ ಐ ಡೋಂಟ್ ಕೇರ್ ಮಾಡಿರಿ. ಪ್ರಜೆಗಳು ಎಚ್ಚೆತ್ಕೊಳ್ಳಿ. ಜನರನ್ನ, ಅಮಾಯಕರನ್ನ, ಬಡವರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಉಳಿಸೋಂಥ ಪ್ರಯತ್ನ ಮಾಡಿರಿ. ನಿಮಗೆಲ್ಲ ಕಾನೂನು ಗೊತ್ತಿದ್ದವ್ರಿಗೆ ಕಾನೂನು ಕಲಿಸಿ ಸಾಲ ಕೊಡೋದಕ್ಕಿಂತ ಸಹಾಯ ಮಾಡಿ ಎತ್ತಿಡಂಥ ವ್ಯವಸ್ಥೆಗೆ ಬರ್ರಿ. ನೀವೆಲ್ಲ ದೇಶನ ಆಳೋರಲ್ಲ, ದೇಶನ ಹಾಳು ಮಾಡೋಕೆ ಹುಟ್ಟಿದ್ದೀರ. ನಿಮ್ದೇನು ಮುಗೀತು? ಏನು ಮುಗೀತು? ಯಾರ್ಯಾರು ಈ ದೇಶದ ಸಂವಿಧಾನಕ್ಕೆ ಈ ಒಂದು ಶಾಸನದ ವ್ಯವಸ್ಥೆಗೆ ಧಕ್ಕೆ ಕೊಡ್ಕೊಂತನ ಬಂದಿರಲ್ಲ, ನಿಮ್ಮ ಹಣೆ ಬಾರ ಇಲ್ಲಿಗೆ ಮುಕ್ತಾಯ ಆಯ್ತು. ನೀವೆಲ್ಲ NRನ ಸ್ಟಡಿ ಮಾಡಬೇಕು, ಪರಿಶೀಲಿಸ್ಬೇಕು, ಕೇಸ್ ಹಾಕಬೇಕು, ಒಳಗೆ ಹಾಕಿ ಸಾಯೋವರೆಗೂ ಜೈಲಿಗೆ ಇಡಬೇಕು. ನೀವೆಲ್ಲ ವಯಸ್ಸಿದ್ದಾಗ ಸುಖ ಪಟ್ರಿ, ವಯಸ್ಸು ಬರೆದಾಗ ಕಷ್ಟ ಐತೆ ಅನ್ನೋದು ಅರಿವು ಇಲ್ಲ ನಿಮಗೆ.
ಕಷ್ಟ ಸುಖ ಸಮನಾಗಿ ಹಂಚ್ಕೋಬೇಕು. ಇದ್ದಾಗ ಸೇಬುಹಣ್ಣು ರಸ ಕುಡಿದು ಸಿಪ್ಪಿ ಉಳಿದಂಥ ಬಸ್ಯ ನಾನು. ಇಲ್ದಾಗ ಬಾಳಿನ ಸಿಪ್ಪಿ ತಿಂದು ಬಿದ್ದಿದ್ದು ಬಾಳಿನ ಸಿಪ್ಪಿ ತಿಂದು ಜೀವನ ಮಾಡಿದಂಥ ಬಸ್ಯ ನಾನು. ನನಗೆ ಕಷ್ಟನೂ ಗೊತ್ತು, ಎಂಜಾಯ್ ಮಾಡೋದು ಗೊತ್ತು. ಇದು ಸಿಗ್ಲಿ ಬಸ್ಸನ ಕಾಣಿಕ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಬಾರೆ.